ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಸುಬ್ಬು ಮತ್ತೆ ಶ್ರಾವಣಿ ನ್ಯಾಯದ ಹಾದಿಯಲ್ಲಿ ಹೋಗ್ತಾ ಇದ್ರು ಕೂಡ ವಿಜಯಾಂಬಿಕಾ ಅಂತಹ ಒಬ್ಬ ಕುತಂತ್ರಿ ಮಾಡಿರೋ ಕರ್ಮಕಾಂಡದಿಂದ ಇವತ್ತು ಶ್ರಾವಣಿ ಜೈಲಿಗೆ ಹೋಗ್ಬೇಕಾಗಿರೋ ಪರಿಸ್ಥಿತಿ ಬಂದದ. ಹಾಗಿದ್ರೆ ಜೈಲಿಂದ ಬಿಡಿಸ್ತಾರೋ ಸುಬ್ಬು, ಏನಾಯ್ತು, ಏನ್ ಕತೆ, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಶ್ರಾವಣಿ ಮತ್ತೆ ಸುಬ್ಬು ಇಬ್ರು ಕೂಡ ವಿಜಯಾಂಬಿಕಾ ವಿರುದ್ಧವಾಗಿ ನಿಜಕ್ಕೂ ಕೂಡ ಒಂದು ಸಮರವನ್ನೇ ಸಾರಿದ್ದಾರೆ. ಇಲ್ಲಿ ವಿಜಯಾಂಬಿಕಾಗೆ ಭಯ ಶುರುವಾಗಿದೆ. ಯಾಕಂದ್ರೆ ಎಲೆಕ್ಷನ್ ನಲ್ಲಿ ಶ್ರಾವಣಿ ಗೆದ್ಬಿಟ್ರೆ ಏನ್ ಮಾಡುದು ಅಂತ ಬೇಕಾದಷ್ಟು ದುಡ್ಡು ಖರ್ಚು ಮಾಡ್ತಿದ್ದಾರೆ, ಮನೆಗೂ ದುಡ್ಡನ್ನ ಹಂಚ್ತಿದ್ದಾರೆ, ಓಟ್ ಕೇಳ್ತಿದ್ದಾರೆ. ಬಟ್ ಇಲ್ಲಿ ಶ್ರಾವಣಿ ಯಾವುದೇ ರೀತಿಯ ದುಡ್ಡನ್ನ ಕೂಡ ಹಂಚ್ತಿಲ್ಲ. ಅದಕ್ಕೆ ಬದಲಾಗಿ ತಾನು ಏನು ಮಾಡ್ತೀನಿ ಅನ್ನೋದನ್ನ ನಿಜಕ್ಕೂ ಜನರಿಗೆ ತಲುಪಿಸ್ತಿದ್ದಾರೆ. ಹಾಗಾಗಿನೇ ಇಲ್ಲಿ ಶ್ರಾವಣಿ ಒಂದು ಹೆಜ್ಜೆ ಮುಂದಿದ್ದಾರೆ ಅಂತಾನೆ ಹೇಳ್ಬಹುದು. ಇಲ್ಲಿ ವಿಜಯಾಂಬಿಕಾ ದುಡ್ಡನ್ನ ಹಂಚಿದ್ದು ಕೂಡ ತಾನು ಸೋತು ಹೋಗ್ತೀನಿ ಅನ್ನೋ ಒಂದು ಭಯ ಕಾಡ್ತಿರೋದ್ರಿಂದಾನೆ ಪ್ರತಿ ಬಾರಿ ಕೂಡ ಶ್ರಾವಣಿಯನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಯಾಕಂದ್ರೆ ವೀರು ಮಗಳು ಆಗಿರೋದ್ರಿಂದಾಗಿ ಶ್ರಾವಣಿ ಗೆದ್ದು ಬಿಟ್ರೆ ಖಂಡಿತ ಅವಳು ಮುಂದೆ ನಾನು ಸೋಲನ್ನ ಅನುಭವಿಸ್ಬೇಕಾ ಅನ್ನೋ ಒಂದು ಭಯದಿಂದಾಗಿ ಇಲ್ಲಿ ಶ್ರಾವಣಿಯನ್ನ ಮೊದಲೇ ಜೈಲು ಕಳಿಸೋದಕ್ಕೆ ಸಿದ್ಧವಾಗಿದ್ರು. ಅಲ್ಲಿ ಮದನ್ ಕೂಡ ಅಮ್ಮನ ಪರವಾಗಿ ಕೆಲಸ ಮಾಡಿದ್ರು. ಶ್ರಾವಣಿಯನ್ನ ಜೈಲು ಕಳಿಸೋದಕ್ಕೆ ಸಿದ್ಧವಾಗಿದ್ದಂತಹ ಮದನ್ ಜನಗಳ ಕೈಗೆ ಸಿಕ್ಕಿ ಬಿದ್ದಿದ್ರು ಸೋಷಿಯಲ್ ಮೀಡಿಯಾ ಮುಖಾಂತರ. ಹಾಗಾಗಿ ಇಲ್ಲಿ ಅಂದು ಶ್ರಾವಣಿಯನ್ನ ಜೈಲು ಕಳಿಸ್ತಕ್ಕಂತಹ ವಿಜಯಾಂಬಿಕಾ ಪ್ರಯತ್ನ ಫೇಲ್ ಆಗಿತ್ತು. ಆದ್ರೆ ಈಗ ಇಲ್ಲಿ ವಿಜಯಾಂಬಿಕಾ ಮಾಡಿರ್ತಕ್ಕಂಥ ಕುತಂತ್ರಕ್ಕೆ ಶ್ರಾವಣಿ ಬಲಿಪಶುವಾಗಬೇಕಾಗಿದೆ. ಫೈನಲಿ ಎಲೆಕ್ಷನ್ ಹತ್ರ ಬರ್ತಿದ್ದಾಗೆ ವಿಜಯಾಂಬಿಕಾ ಬದುಕಿನ ದೊಡ್ಡ ರಹಸ್ಯವೇ ತೆರೆದುಕೊಂಡಿದೆ. ಯಾಕಂದ್ರೆ ಇಷ್ಟು ವರ್ಷಗಳ ಕಾಲ ಮದನ್ನ ವಿಜಯಾಂಬಿಕಾ ಮಗ ಅಂತ ಹೇಳಿ ಎಲ್ಲರೂ ಕೂಡ ಅನ್ಕೊಂಡಿದ್ರು. ಇನ್ಫ್ಯಾಕ್ಟ್ ವೀರು ಅವರು ಕೂಡ ವಿಜಯಾಂಬಿಕಾ ಮಗ ಮದನ್ನೇ ಅಂತಾನೆ ಅನ್ಕೊಂಡು ಬೆಳೆಸಿದ್ರು. ಇತ್ತ ಕಡೆ ಮದನ್ ಕೂಡ ತನ್ನ ಸ್ವಂತ ತಾಯಿ ವಿಜಯಾಂಬಿಕಾ ಅನ್ಕೊಂಡು ತನ್ನ ತಾಯಿಗೋಸ್ಕರ ಇಡೀ ಬದುಕನ್ನೇ ತ್ಯಾಗ ಮಾಡೋದಕ್ಕೆ ಸಿದ್ಧವಾಗಿದ್ರು. ಆದ್ರೆ ಯಾವಾಗ ಮದನ್ ತಂದೆಯಾಗಿದ್ದೆ ತನ್ನ ತಂದೆಯ ಬಗ್ಗೆ ತಿಳ್ಕೋಬೇಕು ಅಂತ ಮುಂದಾಗ್ತಾರೋ ಆ ಒಂದು ಸಮಯದಲ್ಲಿ ಆತನ ತಂದೆಯ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿ ಶ್ರಾವಣಿ ಕೂಡ ಮುಂದಾಗ್ತಾರೆ. ಯಾಕಂದ್ರೆ ಮದನ್ ಬದಲಾಗಿದ್ದಾರೆ. ಸಾವಿತ್ರಿ ಮತ್ತೆ ಮಗುವನ್ನ ನಿಜಕ್ಕೂ ಕೂಡ ಕಣ್ಣಂಚಲ್ಲಿ ಇಟ್ಟು ನೋಡ್ಕೊತಾರೆ. ಹಾಗಾಗಿ ಮದನ್ಗೆ ಅನ್ಯಾಯ ಆಗಬಾರ್ದು ಅಂತ ಬಯಸ್ತಾರೆ. ಯಾಕಂದ್ರೆ ಮದನ್ನೇ ಹೇಳಿರ್ತಾರೆ ನನ್ನ ತಂದೆ ಯಾರು ಅನ್ನೋದನ್ನ ನಾನು ತಿಳ್ಕೋಬೇಕು ಅಂತ ಹೇಳಿ. ಅದೇ ಒಂದು ಕಾರಣಕ್ಕೋಸ್ಕರನೇ ಇಲ್ಲಿ ಶ್ರಾವಣಿ ತಾನು ಎಲೆಕ್ಷನ್ ನಲ್ಲಿ ಬ್ಯುಸಿ ಆಗಿದ್ರು ಕೂಡ ತನ್ನ ಮಾವ ಪದ್ದು ಹಾಗೆ ಸುಬ್ಬು ಇಬ್ಬರನ್ನ ಕೂಡ ಬಿಟ್ಟು ಅವರ ತಂದೆಯ ಬಗ್ಗೆ ವಿಚಾರ ಮಾಡುವುದಕ್ಕೆ ಮುಂದಾಗಿಸ್ತಾರೆ. ಅದರ ನಡುವೆ ಇಲ್ಲಿ ವಿಚಾರ ಮಾಡುವುದಕ್ಕೆ ಮುಂದಾದಂತ ಸುಬ್ಬು ಮತ್ತೆ ಪದ್ದು ಒಂದು ಶಾಕಿಂಗ್ ನ್ಯೂಸ್ ಅನ್ನೇ ತೆಗೆದುಕೊಂಡು ಬರ್ತಾರೆ. ಬಿಕಾಸ್ ಇಷ್ಟು ದಿನ ಅನ್ಕೊಳ್ದೆ ಇರ್ತಕ್ಕಂಥ ಸತ್ಯ ಇವತ್ತು ಜಗತ್ತಿನ ಮುಂದೆ ಬಯಲಾಗ್ತದೆ. ಬಿಕಾಸ್ ಇಷ್ಟು ದಿನ ವಿಜಯಾಂಬಿಕಾ ಮಗ ಮದನ್ ಅಂತ ಅನ್ಕೊಂಡಿದ್ವಿ, ಆದ್ರೆ ಅದೆಲ್ಲವೂ ಕೂಡ ಸುಳ್ಳು. ಮದನ್ ವಿಜಯಾಂಬಿಕಾ ಮಗನೇ ಅಲ್ಲ ಅನ್ನೋ ಸತ್ಯ ರಿವೀಲ್ ಆಗುತ್ತೆ. ಪೊಲೀಸ್ ಅವರು ಇನ್ಫಾರ್ಮೇಶನ್ಸ್ ನ ಕಲೆಕ್ಟ್ ಮಾಡಿದೆ ಪದ್ದು ಮತ್ತೆ ಸುಬ್ಬುಗೆ ಕೊಡ್ತಾರೆ. ವಿಷಯವನ್ನ ತೆಗೆದುಕೊಂಡು ಬಂದಂತಹ ಸುಬ್ಬು ಮತ್ತೆ ಪದ್ದು ನಿಜಕ್ಕೂ ಕೂಡ ಶ್ರಾವಣಿ ಮುಂದೆ ಆಘಾತಕಾರಿಯಾದಂತಹ ಸತ್ಯವನ್ನ ತೆರೆದಿಡ್ತಾರೆ. ಆ ಒಂದು ಸತ್ಯ ಕೇಳಿದ ನಿಜಕ್ಕೂ ಕುಸಿದು ಹೋಗ್ತಾಳೆ ಶ್ರಾವಣಿ. ಯಾಕಂದ್ರೆ ಮದನ್ನ ತಂದೆಗೋಸ್ಕರ ಹುಡುಕ್ತಿದ್ದಾರೆ. ಆದ್ರೆ ಇವತ್ತು ವಿಜಯಾಂಬಿಕಾ ಅವನ ತಾಯಿನೇ ಅಲ್ಲ ಅಂತ ಗೊತ್ತಾದ್ರೆ ಖಂಡಿತವಾಗ್ಲೂ ಅದನ್ನ ಅರ್ಗಿಸ್ಕೊಳ್ಳೋ ಶಕ್ತಿ ಅವನಿಗೆಲ್ಲ. ಆದ್ರೆ ಸತ್ಯ ಅನ್ನೋದು ಅವನಿಗೆ ಗೊತ್ತಾಗ್ಲೇಬೇಕು. ವಿಜಯಾಂಬಿಕಾ ಆಡ್ತಿರೋ ಆಟ ಅವನಿಗೆ ತಿಳಿಲೇಬೇಕು. ಇಲ್ಲ ಅಂದ್ರೆ ಖಂಡಿತ ಮಗದಷ್ಟು ಮೋಸ ಹೋಗ್ತಾನೆ ಅಂತ ಯೋಚನೆ ಮಾಡಿದಂತ ಶ್ರಾವಣಿ ಮದನ್ನ ಕರೆದು ವಿಷಯವನ್ನ ಹೇಳ್ತಾರೆ. ಬಟ್ ಆತ ಮೊದಲಲ್ಲಿ ಆ ವಿಷಯವನ್ನ ಅಕ್ಸೆಪ್ಟ್ ಮಾಡೋದಲ್ಲ. ಬಿಕಾಸ್ ವಿಜಯಾಂಬಿಕಾ ತನ್ನ ದೇವ್ರು ಅಂತ ಅನ್ಕೊಂಡಿದ್ದಾರೆ. ಹಾಗಾಗಿ ತಾಯಿ ಅವರೇನೆ ಅಂತ ಹೇಳಿ ಪ್ರತಿವಾದಿಸ್ತಾರೆ. ಬಟ್ ಶ್ರಾವಣಿ ಮಾತ್ರ ಇಲ್ಲ, ನಾನು ಹೇಳ್ತಿರೋ ಮಾತೆ ನಿಜ, ಆದ್ರೆ ನನಗೆ ಈ ಸುಳ್ಳು ಹೇಳೋದ್ರಿಂದ ಯಾವುದೇ ರೀತಿ ಪ್ರಯೋಜನ ಇಲ್ಲ. ನಾನು ಹೇಳ್ತಿರೋ ಮಾತು ನಿಜ. ಬೇಕಿದ್ರೆ ಅವರು ನಿನ್ ಜೊತೆ ನಡ್ಕೊಂಡಿರೋದನ್ನ ಒಮ್ಮೆ ಗ್ಲಾನ್ಸ್ ಮಾಡು ಗೊತ್ತಾಗತ್ತೆ ಅಂತ ಹೇಳಿ ಹೇಳ್ತಾರೆ. ಶ್ರಾವಣಿ ಮಾತನ್ನ ಅವರು ಅಲ್ಲಿ ಕಳೆದ್ರು ಕೂಡ ಮನಸ್ಸಲ್ಲಿ ಅದು ಕೊರಿತಾನೆ ಇರುತ್ತೆ. ವಿಜಯಾಂಬಿಕಾ ನನ್ನಮ್ಮ ಅಲ್ವಾ ಅಂತ ಹೇಳಿ. ಜೊತೆಗೆ ಇಲ್ಲ, ವಿಜಯಾಂಬಿಕಾ ನನ್ನ ತಾಯಿನೇ. ಬಟ್ ಶ್ರಾವಣಿಗೆ ಅದನ್ನ ಸಾಬೀತುಪಡಿಸಬೇಕು ಅಂದ್ರೆ DNA ಟೆಸ್ಟ್ ರಿಪೋರ್ಟ್ ಅನ್ನ ತಗೋಬೇಕು ಅಂತ ಯೋಚನೆ ಮಾಡಿದಂತ ಮದನ್ ವಿಜಯಾಂಬಿಕಾಗೆ ಕೇಳ್ದೆ ವಿಜಯಾಂಬಿಕಾಗೆ ಸಣ್ಣ ಸುಳಿವನ್ನ ಕೂಡ ಬಿಟ್ಕೊಡ್ದೆ. ಆಕೆಯ ಕೂದಲನ್ನ ತೆಗೆದುಕೊಂಡು ಹೋಗಿ DNA ಅಂತ ಹೇಳಿ ಕೊಡ್ತಾರೆ. DNA ಟೆಸ್ಟ್ ರಿಪೋರ್ಟ್ ಕೂಡ ಬರುತ್ತೆ. DNA ಟೆಸ್ಟ್ ರಿಪೋರ್ಟ್ ಬರ್ತಿದ್ದಾಗ ನಿಜಕ್ಕೂ ಮದನ್ ಕುಸಿದು ಹೋಗ್ತಾರೆ. ಯಾಕಂದ್ರೆ ಶ್ರಾವಣಿ ಹೇಳಿದಂತ ಮಾತು ನಿಜವಾಗಿರತ್ತೆ. ವಿಜಯಾಂಬಿಕಾ ಅವನ ಬಯೋಲಾಜಿಕಲ್ ಮದರ್ ಅಲ್ಲ ಅಂತ ಹೇಳಿ ರಿಪೋರ್ಟ್ ಬರುತ್ತೆ. ವಿಷಯ ತಿಳಿದಿದ್ದಾಗೆ ಕುಡಿದು ಸುಬ್ಬು ಮತ್ತೆ ಶ್ರಾವಣಿ ಮನೆಗೆ ಬಂದಂತ ಮದನ್ನ ನೀವು ಹೇಳಿದ್ದು ನಿಜ, ವಿಜಯಾಂಬಿಕಾ ನನ್ನ ಸ್ವಂತ ತಾಯಿ ಅಲ್ಲ. ಹಾಗಿದ್ರೆ ಸ್ವಂತ ತಾಯಿ ಅಲ್ಲ ಅನ್ನೋ ಸತ್ಯ ನಿಮಗೆ ಗೊತ್ತಿತ್ತು ಅಂದಮೇಲೆ ನನ್ನ ಸ್ವಂತ ತಾಯಿ ಯಾರು ಅನ್ನೋ ಸತ್ಯ ಕೂಡ ಗೊತ್ತದೆ ಅಲ್ವಾ, ದಯವಿಟ್ಟು ಹೇಳಿ ಅಂತ ಹೇಳಿದಾಗ ಸತ್ಯ ಗೊತ್ತಿರೋದಲ್ಲ. ಹಾಗಾಗಿ ಶ್ರಾವಣಿ ಮಗತುಮ್ಮ ಸುಬ್ಬು ಪದ್ದುವನ್ನ ಬಿಟ್ಟು ಮದನ್ನ ಅಮ್ಮ ಯಾರು ಅನ್ನೋದನ್ನ ಪತ್ತೆ ಹಚ್ಚಲಿಕ್ಕೆ ಮುಂದಾಗ್ತಾರೆ. ಕೊನೆಗೂ ಅವ್ರ ತಾಯಿಯ ಬಗ್ಗೆ ಸುಳಿವು ಸಿಗತ್ತೆ. ಅವರ ತಾಯಿಯ ಹಿಂದೆ ಕೂಡ ವಿಜಯಾಂಬಿಕಾ ಕರೆ ನೆರಳು ಇದೆ ಅನ್ನೋದು ಗೊತ್ತಾಗತ್ತೆ.
ಫೈನಲಿ ಮದನ್ನ ಕರ್ಕೊಂಡು ನಿಮ್ಮ ಅಮ್ಮನ ತೋರಿಸ್ತೀವಿ ಅಂತ ಹೇಳಿ ಒಂದು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ತನ್ನ ತಾಯಿ ಯಾರು ಅಂತ ಕೇಳ್ತಿದ್ದಾಗೆ ಅವರ ತಾಯಿಯನ್ನ ತೋರಿಸ್ತಿದ್ದಾಗೆ ಹೋಗ್ತಾರೆ, ಅಪ್ಕೋತಾರೆ, ಕಣ್ಣೀರು ಹಾಕ್ತಾರೆ. ಬಿಕಾಸ್ ಅವರ ಪರಿಸ್ಥಿತಿ ಆಗಿ ರೀತಿ ಇರತ್ತೆ. ಹುಚ್ಚಿ ಅಂತ ಆಗಿದ್ದಾರೆ. ನಿಜಕ್ಕೂ ವಿಜಯಾಂಬಿಕಾನೇ ಅವರನ್ನ ಪರಿಸ್ಥಿತಿಗೆ ತಳ್ಳಿರೋದು. ಆ ವಿಷಯ ಮದನ್ಗೆ ಗೊತ್ತಾಗಿದ್ದೆ ತಡ. ಇಷ್ಟು ದಿನ ಅಮ್ಮ ಅಂತ ಹೇಳಿ ಆರಾಧಿಸ್ತಿದ್ದಂತ ಮದನ್ ಇವತ್ತು ಸುಬ್ಬು ಮತ್ತೆ ಶ್ರಾವಣಿ ಜೊತೆ ನಿಂತು ಅಮ್ಮನ ವಿರುದ್ಧವಾಗಿ ನಿಂತು ಅವರನ್ನ ಸೋಲ್ಸಿ ನಿಮ್ಮನ್ನ ಗೆಲ್ಲಿಸ್ತೀನಿ, ನಾನು ನಿಮ್ಮ ಪರವಾಗಿ ಇರ್ತೀನಿ ಅಂತ ಹೇಳಿ ಮದನ್ ಹೇಳ್ತಾರೆ. ಇತ್ತ ಕಡೆ ವಿಜಯಾಂಬಿಕಾಗೆ ಮದನ್ನ ಶ್ರಾವಣಿ ಮತ್ತೆ ಸುಬ್ಬು ಜೊತೆ ಕೈ ಜೋಡಿಸಿರೋ ವಿಷಯ ಗೊತ್ತಾಗುತ್ತೆ. ಗೊತ್ತಾಗ್ತಿದ್ದಾಗನೇ ಇಲ್ಲಿ ಮದನ್ ಕೆನ್ನೆಗೆ ಬಾರಿಸ್ತಾರೆ. ಬಟ್ ಇಲ್ಲಿ ಮದನ್ನ ನೀವು ನನಗೆ ಮೋಸ ಮಾಡಿದ್ರ, ನನ್ನ ತಾಯಿಯನ್ನ ಹಾಸ್ಪಿಟಲ್ನಲ್ಲಿ ಇಟ್ಟಿದ್ರ, ನನ್ನ ತಾಯಿ ಹುಚ್ಚಿ ಆಗೋದಕ್ಕೆ ಕಾರಣ ಆಗಿದ್ರ, ನಾನು ನಿಮ್ಮ ಮಗನೇ ಅಲ್ಲ ಅನ್ನೋ ಸತ್ಯವನ್ನ ಹೇಳೋದಲ್ಲ. ಬಿಕಾಸ್ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತು ವಿಜಯಾಂಬಿಕಾ ಎಂತ ಕುತಂತ್ರಿ ಅನ್ನೋದು. ತನ್ನ ಹೆಂಡತಿ ಮಕ್ಕಳಿಗೆ ಏನಾದ್ರೂ ಮಾಡಬಹುದು ಅನ್ನೋ ಭಯದಿಂದಾಗಿ ಇಲ್ಲಿ ವಿಜಯಾಂಬಿಕಾ ಕಾಲಿಟ್ಕೊಂಡು ದಯವಿಟ್ಟು ಅಮ್ಮ ನನಗೆ ಕ್ಷಮಿಸ್ಬಿಡು, ನಾನು ಅವ್ರ ಜೊತೆ ಸೇರ್ಕೊಂಡಿರೋದು ಅವ್ರು ಏನು ಮಾಡ್ತಾರೆ ಅನ್ನೋದನ್ನ ತಿಳ್ಕೊಂಡು ಅದನ್ನ ಮಟ್ಟ ಹಾಕೋದಕ್ಕೆ, ನಾನು ನಿನ್ನ ಪರವಾಗೇನೆ ಅಲ್ಲಿ ಕೆಲಸ ಮಾಡ್ತಿರೋದು ಅನ್ನೋ ರೀತಿಯಲ್ಲಿ ವಿಜಯಾಂಬಿಕಾನ ನಂಬಿಸ್ತಾರ. ತದನಂತರ ಸಾವಿತ್ರಿಗೆ ಅದು ನಾಟಕ ಅಂತ ಗೊತ್ತಾಗತ್ತೆ. ಇಲ್ಲಿ ಮದನ್ ಶ್ರಾವಣಿ ಮತ್ತೆ ಸುಬ್ಬು ಜೊತೆ ಸೇರ್ಕೊಂಡು ವಿಜಯಾಂಬಿಕಾನ ಸೋಲಿಸಬೇಕು ಅಂತ ಮುಂದಾಗ್ತಿದಾರ. ಇತ್ತ ಕಡೆ ಪದ್ದು ಅವ್ರಿಗೆ ಅದೇ ಚಿಂತೆ ಆಗಿದೆ. ಮದನ್ ಅವಳ ಮಗನೇ ಅಲ್ಲ ಅಂದಮೇಲೆ ಅವಳು ಎಂತ ರಾಕ್ಷಸಿ ಇರಬೇಕು. ಮಗದೊಬ್ಬರ ಮಗುವನ್ನ ತಂದು ಈ ರೀತಿಯಾಗಿ ಬೆಳೆಸಿ ಅವರ ತಾಯಿಯನ್ನ ಹುಚ್ಚಿ ಅಂತಾಗಿ ಮಾಡಿದ. ಖಂಡಿತವಾಗ್ಲೂ ಮಗ ಆಗಿಲ್ಲದೆ ಇರುವುದರಿಂದ ಅವನೇನಾದ್ರೂ ನಮ್ಮ ಜೊತೆ ಕೈ ಜೋಡಿಸಿದಾನೆ ಅನ್ನೋ ವಿಷಯ ಗೊತ್ತಾದ್ರೆ ಖಂಡಿತವಾಗ್ಲೂ ಆಕೆ ಆತನನ್ನೇ ಮುಗಿಸ್ಬಿಡ್ತಾಳೆ ಅಂತ ಹೇಳಿ ಪದ್ದು ಹೆದರ್ತಾರೆ. ಬಟ್ ಮದನ್ ತುಂಬಾ ಕೇರ್ಫುಲ್ ಆಗಿರ್ತೀನಿ ಅಂತ ಹೇಳಿದ್ದಾರೆ. ಫೈನಲಿ ಇದು ಎಲ್ಲದರ ನಡುವೆ ವಿಜಯಾಂಬಿಕಾ ಶ್ರಾವಣಿಯನ್ನ ಜೈಲಿಗೆ ಕಳಿಸ್ಬೇಕು ಅಂತ ಹೇಳಿ ಮಗುತೊಂದು ಪ್ಲಾನ್ ಮಾಡಿದ್ದಾರೆ. ಈ ಕಡೆ ಶ್ರಾವಣಿ ಜನಗಳ ಮಧ್ಯದಲ್ಲಿ ನಡೆದಾಡ್ತಾ ಹಾಗೆ ತನ್ನ ಒಂದು ವಿಚಾರಧಾರೆಗಳನ್ನು ಜನರಿಗೆ ತಲುಪಿಸುವಂತಕ್ಕಂತಹ ಒಂದು ಸಮಯದಲ್ಲಿ ಒಂದು ಕಾಲೇಜ್ ಹುಡುಗಿಗೆ ದುಡ್ಡನ್ನು ಕೊಟ್ಟು ಇದನ್ನ ಹುಡುಗಿಯ ಬ್ಯಾಗಲ್ಲಿ ಇಟ್ಬಿಡು ಶ್ರಾವಣಿ ಬ್ಯಾಗಲ್ಲಿ ಅಂತ ಹೇಳಿ ಏನೋ ಒಂದು ವಸ್ತುವನ್ನ ಕೊಡ್ತಾರೆ. ಆ ಹುಡುಗಿ ಕೂಡ ಯಾರಿಗೂ ಗೊತ್ತಾಗದೇ ಇರೋ ರೀತಿಯಲ್ಲಿ ಶ್ರಾವಣಿ ಬ್ಯಾಗಲ್ಲಿ ಆ ವಸ್ತುವನ್ನ ಇಡ್ತಾರೆ. ಅದರ ನಡುವೆ ಅಲ್ಲಿಗೆ ಪೊಲೀಸ್ ಅವರ ಎಂಟ್ರಿ ಆಗುತ್ತೆ. ವಿಜಯಾಂಬಿಕಾನೇ ಇದನ್ನೆಲ್ಲ ಮಾಡಿದ್ದು ಪೊಲೀಸ್ ಅವರನ್ನ ಅಲ್ಲಿ ಕರೆಸ್ತಾರೆ. ಪೊಲೀಸ್ ಅವರು ಕೂಡ ವಿಜಯಾಂಬಿಕಾ ಕಡೆಯವರೇ ಆಗಿದ್ದಾರೆ. ಹಾಗಾಗಿ ಶ್ರಾವಣಿ ಬ್ಯಾಗನ್ನ ಚೆಕ್ ಮಾಡಿ ವಸ್ತುವನ್ನ ಪತ್ತೆ ಹಚ್ಚಿದೆ. ಶ್ರಾವಣಿಯನ್ನ ಎಳ್ಕೊಂಡು ಹೋಗಿ ಜೈಲಲ್ಲಿ ಇರಿಸ್ತಾರೆ. ಎತ್ತ ಕಡೆ ವಿಜಯಾಂಬಿಕಾ ಮದನ್ ಜೊತೆ ಜೈಲಿಗೆ ಹೋಗಿದ್ದಾರೆ. ವಿಜಯಾಂಬಿಕಾ ನಿನ್ನ ನಾಟಕ ನನ್ಗೆಲ್ವೂ ಕೂಡ ಗೊತ್ತಾಗುತ್ತೆ, ಇದನ್ನೆಲ್ಲ ನೀನೇ ಮಾಡಿಸಿರುವುದು ಅಂದಾಗ ಹೌದು ಶ್ರಾವಣಿ ಇದನ್ನೆಲ್ಲ ನಾನೇ ಮಾಡಿಸಿರುವುದು. ಪಾಪ ಇವತ್ತು ನೀನು ಜೈಲು ವಾಸವನ್ನ ಅನುಭವಿಸ್ತಾ ಇದೆಯಾ, ಇದಕ್ಕೆ ಕಾರಣನೇ ನಾನೇ ಇದನ್ನೆಲ್ಲದರ ಮಾಸ್ಟರ್ ಮೈಂಡ್ ಅಂತ ಹೇಳಿದ್ದೆ, ನಿನ್ನ ಕತೆ ಮುಗೀತು ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರ. ಇತ್ತ ಕಡೆ ಮದನ್ನ ಹಿಂಬದಿಯಿಂದ ಶ್ರಾವಣಿ ಮತ್ತೆ ಸುಬ್ಬುಗೆ ಹೆಲ್ಪ್ ಮಾಡ್ತಿದ್ದಾರೆ. ಇತ್ತ ಕಡೆ ಸುಬ್ಬು ಬಂದದ, ದಯವಿಟ್ಟು ಶ್ರಾವಣಿ ಮೇಡಮ್ ಅವ್ರನ್ನ ಬಿಟ್ಬಿಡಿ, ಅವ್ರು ಯಾವುದೇ ರೀತಿ ತಪ್ಪು ಮಾಡಿಲ್ಲ, ಇದೆಲ್ಲವೂ ಕೂಡ ವಿಜಯಾಂಬಿಕಾ ಪ್ಲಾನ್ ಅಂತ ಹೇಳ್ತಿದ್ರೆ ನೀನು ಏನೇ ಮಾಡಿದ್ರು ಕೂಡ ನಿನ್ನ ಹೆಂಡತಿಯನ್ನ ಬಿಡ್ಲಿಕ್ಕೆ ಆಗೋದಿಲ್ಲ ಅಂತ ಪೊಲೀಸ್ ಅವರು ಹೇಳ್ತಿದ್ದಾರೆ. ನಿಮ್ ಕಾಲ್ ಇಟ್ಕೋತೀನಿ ಅಂತ ಹೇಳಿ ಕಾಲ್ ಇಟ್ಕೊಳ್ಳೋಕೆ ಮುಂದಾಗ್ತಿದ್ರೆ ಅಲ್ಲಿ ಶ್ರಾವಣಿ ಬೇಡ ಸುಬ್ಬು ನೀನ್ ಯಾಕೆ ಅವ್ರ ಕಾಲ್ ಇಟ್ಕೋಬೇಕು ಅಂತ ಹೇಳಿ ಕೇಳ್ತಿದ್ದಾಳೆ. ಬಟ್ ಫೈನಲಿ ಇಲ್ಲಿ ಸುಬ್ಬುವಾಗಿ ಪ್ಲಾನ್ ಮಾಡೋದ್ರ ಮುಖಾಂತರ ತನ್ನ ಹೆಂಡತಿ ಶ್ರಾವಣಿಯನ್ನ ಜೈಲಿಂದ ಹೊರಗಡೆ ಕರ್ಕೊಂಡು ಬರೋದ್ರಲ್ಲಿ ಯಶಸ್ವಿ ಆಗ್ತಾರೆ. ಫೈನಲಿ ಎಲೆಕ್ಷನ್ ನಲ್ಲಿ ವಿಜಯಾಂಬಿಕಾ ವರ್ಸಸ್ ಶ್ರಾವಣಿಯ ಹೋರಾಟದಲ್ಲಿ ಶ್ರಾವಣಿಗೆ ಭರ್ಜರಿ ಜಯ ಸಿಗತ್ತೆ. ಹಾಗಿದ್ರೆ ಮುಂದೇನಾಗತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮೊದಲ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿಬೇಡಿ.